ನಮ್ಮ ವೀಕ್ಷಕರಿಗೆ ಈ ದಿನದ ಪಂಚಾಂಗವನ್ನು ತಿಳಿಸಿ ಗುರೂಜಿ. ಖಂಡಿತಮ್ಮ. ಓಂ ಶುಕ್ರಂತೆ ಅನ್ಯದ್ಯ ಜತಂತೆ ಅನ್ಯದ್ವಿಷುರೂಪೇ ಅಹನಿ ಜೌರಿವಾಸಿ ವಿಶ್ವಾಹಿ ಮಾಯಾ ಅವಸಿ ಸ್ವಧಾವೋ ಭದ್ರಾತೆ ಪೂಷನ್ಯಹರಾತಿರಸ್ತು ಅಧಿದೇವತಾ ಪ್ರತ್ಯಧಿದೇವತಾ ಸಹಿತಾಯ ಶುಕ್ರಗ್ರಹಾಯ ನಮಃ ನಮಸ್ಕರೋಮಿ. ಈ ದಿನ ತಾರೀಕು 23 ಮೇ 2025 ಶುಕ್ರವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಕೃಷ್ಣ ಪಕ್ಷ, ಏಕಾದಶಿ ತಿಥಿ ಸಾಯಂಕಾಲ 6:21 ಈ ದಿನ ಶುಕ್ರವಾರ ಉತ್ತರಾಭಾದ್ರ ನಕ್ಷತ್ರ ಮಧ್ಯಾಹ್ನ 12:18 ಇರುತ್ತೆ. ಪ್ರೀತಿ ನಾಮಯೋಗ, ಭವನಾಮಕರಣ ಉಪರಿ ಬಾಲವನಾಮಕರಣ. ಸೂರ್ಯೋದಯ ಬೆಳಿಗ್ಗೆ 5:52, ಸೂರ್ಯಾಸ್ತ ಸಾಯಂಕಾಲ 6:39. ಅಮೃತಗಳಿಗೆ ಬೆಳಿಗ್ಗೆ 7:17 ಸಂಭವಿಸ್ತಾ ಇದೆ. ವಿಷಗಳಿಗೆ ರಾತ್ರಿ 11:24. ಸೌರಮಾನ ಪಂಚಾಂಗದ ಪ್ರಕಾರವಾಗಿ ಈ ದಿನ ವೃಷಭ ಮಾಸ ತೇದಿ 9. ರಾಹುಕಾಲ ಬೆಳಿಗ್ಗೆ 10:44 12:20 ಯಮಗಂಡ ಕಾಲ ಮಧ್ಯಾಹ್ನ 3:31 5:07 ಇರುತ್ತೆ. ಈ ದಿನದ ಗ್ರಹ ಸಂಚಾರಗಳನ್ನು ನೋಡಿದ್ದಾದಲ್ಲಿ ಕೃತ್ತಿಕಾ ನಕ್ಷತ್ರದ 2ನೇ ಪಾದಕ್ಕೆ ವೃಷಭ ರಾಶಿಗೆ ಬುಧನ ಪ್ರವೇಶ ಆಗುತ್ತಾ ಇದೆ. ಈ ದಿನದ ವೈಶಿಷ್ಟ್ಯವನ್ನು ನೋಡಿದ್ದಾದಲ್ಲಿ ಈ ದಿನ ಸರ್ವೇಷಾಂ ಏಕಾದಶಿ ಎಂದು ಆಚರಣೆಯನ್ನು ಮಾಡಲಾಗ್ತಾ ಇದೆ. ಅಂದರೆ ಏಕಾದಶಿ ಆಚರಣೆಯನ್ನು ಯಾರ್ಯಾರು ಮಾಡ್ತಾರೆ, ಏಕಾದಶಿ ವ್ರತವನ್ನು ಯಾರ್ಯಾರು ಇಟ್ಕೊಂಡಿದ್ದಾರೆ ಅವರೆಲ್ಲರಿಗೂ ಸಹ ಇವತ್ತೇ ಏಕಾದಶಿ ಆಚರಣೆ ಅನ್ನೋದಕ್ಕಂತ ಇಲ್ಲಿ ಹೇಳ್ತಾ ಇದ್ದಾರೆ. ಒಮ್ಮೊಮ್ಮೆ ಗೊಂದಲ ಬರುತ್ತೆ. ಅವರವರ ಪಂಥಗಳು ಅವರವರ ಪಂಗಡಗಳಿಗೆ ಅನುಗುಣವಾಗಿ ಒಂದು ದಿನ ಹಿಂದೆ ಮುಂದೆ ಆಗತಕ್ಕಂಥದ್ದು ನೋಡ್ತಾ ಇರ್ತೀವಿ ಏಕಾದಶಿ. ಆದರೆ ಈ ಬಾರಿ ಎಲ್ಲರಿಗೂ ಒಂದೇ ದಿವಸ, ಹಾಗಾಗಿ ಸರ್ವೇಷಾಂ ಏಕಾದಶಿ ಅಂತ ನೋಡ್ತಾ ಇದ್ದೀವಿ. ಇನ್ನು ಮುಂಬರುವ ಆಸ್ಟ್ರೋ ಪೂಜಾ ಆಯೋಜಿತ ಪರಿಹಾರ ಪೂಜೆಗಳನ್ನು ನಾವು ನೋಡಿದ್ದಾದಲ್ಲಿ 24ನೇ ತಾರೀಕು ಶ್ರೀರಂಗಂ ಕ್ಷೇತ್ರದಲ್ಲಿ ಪವಮಾನ ಸೂಕ್ತ ಹೋಮವನ್ನು ಆಸ್ಟ್ರೋ ಪೂಜಾ ವತಿಯಿಂದ ಆಯೋಜಿಸಲಾಗಿದೆ. ಅದೇ ಪ್ರಕಾರ ಅದೇ ದಿನ ಕುಂಭಕೋಣಂ ಕ್ಷೇತ್ರದಲ್ಲಿ ಪ್ರದೋಷ ಪ್ರಯುಕ್ತ ಮಹಾನಂದಿ ಅಭಿಷೇಕವನ್ನು ಸಹ ನಡೆಸಲಾಗ್ತಾ ಇದೆ. ಇನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಶನಿ ಶಾಂತಿ ಹೋಮ ಮತ್ತು ಶನೈಶ್ಚರ ತೈಲಾಭಿಷೇಕವನ್ನು ಸಹ ಅದೇ ದಿನ ನಡೆಸ್ತಾ ಇದ್ದೀವಿ. ತಾರೀಕು 25ನೇ ತಾರೀಕು ಉಡುಪಿ ಶ್ರೀ ಕ್ಷೇತ್ರದಲ್ಲಿ ಮಾಸ ಶಿವರಾತ್ರಿ ಪ್ರಯುಕ್ತ ರುದ್ರಾಭಿಷೇಕ ಪೂಜೆಯನ್ನು ಸಹ ನಡೆಸಲಾಗ್ತಾ ಇದೆ. ಈ ಎಲ್ಲ ಪೂಜೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಗೋಸ್ಕರ ಇದರಲ್ಲಿ ಭಾಗವಹಿಸ್ತಕ್ಕಂಥ ಆಸಕ್ತಿ ಇರತಕ್ಕಂಥವರು ನಮ್ಮ ವೆಬ್ಸೈಟನ್ನು ಸಂದರ್ಶಿಸಿ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಸಹಾಯ ಸೇನೆ ನಿಮಗೆ ಒದಗಿಸಿಕೊಡ್ತಾರೆ.